ಆ ರೀಸನ್ ಕೇಳಿದಾಗ ಹ್ಮ್ ನಾನು ನೀವು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಷ್ಟೇ. ಯಪ್ಪ, ಕೋರ್ಟ್ಗೆ ಹೋಗ್ಬಾರ್ದು ನಾವ್ ಹಂಗಾದ್ರೆ. ಕೋರ್ಟ್ಗೆ ಹೋಗೋದು ಬೇಡ. ಅಲ್ಲ, ನಮ್ಮನೆಯವರು ನಾವು ಕೋರ್ಟ್ಗೆ ಹೋಗೋದು ಬೇಡ, ಹಂಗೆ ಡೈವರ್ಸ್ ತಗೊಂಬಿಡೋಣ ಅಂತ. ನಿಮ್ಮ ವಿಚಾರ ನಾನು ಎಲ್ಲೂ ಬಾಯ್ ಬಿಡಲ್ಲ. ಬೇಡ ಬೇಡ ಬೇಡ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕದಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಅನ್ನೋರು ಮೆಸೇಜ್ ಮಾಡಿದರೆ ಬೆಂಗಳೂರಿಂದ. ಸುನಿಲ್ ನಾಗಮಂಗಲದಲ್ಲಿದ್ದಾರೆ. ಅಭಿಷೇಕ್ ಅಂತ ಇವ್ರಿಗೆ ಹೆಂಗಾರ್ದು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡೋಣ ಅಭಿಷೇಕ್ ಅವ್ರಿಗೆ. ಹಲೋ. ಹಲೋ, ಹಾ, ಇದು ಯಾರು? ಅಭಿನ ಮಾತಾಡೋದು? ಹೌದು. ನಾನು ಇಲ್ಲಿ ಮನು ಅಂತ ಅಂದ್ಬಿಟ್ಟು. ಮನು ಹೇಳಿ. ಏನು ಅಂದರೆ ಇಲ್ಲಿ ಒಂದು ಹೆಲ್ಪ್ ಆಗಬೇಕಾಯ್ತು ನಿಮ್ಮಿಂದ. ಹಾ, ಹೇಳಿ. ನಾನು ಹುಡುಗಿಗೆ ಕಾನ್ಕಲ್ ಹಾಕ್ಲಾ? ಮಾತಾಡ್ತೀನಿ ಡೈರೆಕ್ಟೇ. ಯಾವ ಹುಡುಗಿಗೆ? ಅಂದರೆ ನಮ್ಮ ಮನೆಯಲ್ಲಿ ಒಂದು ಹುಡುಗಿ ನೋಡಿದರು, ಮಾತುಕತೆಗೆ ಮುಂದಿನ ವಾರ ಹೋಗ್ಬೇಕು ಅಂತ. ಅವರ ನನಗೆ ಇಷ್ಟ ಇಲ್ಲ ಮದುವೆ. ಸರಿ ಸರಿ. ಅದಕ್ಕೆ ಇಲ್ಲಿ ನಮ್ಮ ಮನೇಲಿ ನಾನು ಹೇಳೋಕ್ಕಾಯ್ತಲ್ಲ, ಅದಕ್ಕೇ. ಅಲ್ಲ ಸರಿ, ಹೇಳ, ನೀವ್ ಯಾರು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಮನು ಮನು ಅಂತ ಮನು ಅಂತ. ಅಂದ್ಬಿಟ್ಟು. ಹಾ, ಯಾವ ಊರು? ನಮ್ದು ಕೇರ್ಪೇಟೆ. KR ಪೇಟೆ. ಹ್ಞೂ. ನಾನೇನಂತ ಹೇಳಿ ಅವ್ರಿಗೆ? ನಮ್ಗೆ ಪರಿಚಯ ಇಲ್ಲ. ಯಾರು ಅವ್ರು? ಯಾರು ಅಂತ ಹೇಳಿ ಅವ್ರಿಗೆ? ಅವ್ರಿಗೆ ಪರಿಚಯ ನೀವೇನಿಲ್ಲ ಗೊತ್ತು. ಹಾ. ಬಟ್ ನಾನೀಗ ಫೋನ್ ಮಾಡ್ತೀನಿ. ನಾನು ಆಲ್ರೆಡಿ ಮುಂಚೆನೇ ಹುಡುಗಿಗೆ ಒಂದು ಚೂರು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಸರಿ. ಈಗ ನೀವು ಪಕ್ಕ ಮಾತಾಡ್ಬಿಟ್ರೆ ಕ್ಲಿಯರ್ ಆಗಿಬಿಡ್ತದೆ ಅವಳಿಗೆ. ಇಲ್ಲ ಅಂತಂದರೆ ಸುಮ್ಮನೆ ಇಲ್ಲಿ ನಮ್ಮ ಮನೆಯಲ್ಲಿ ಏನೋ ಒಂದು ಹೇಳೋದು, ಅವ್ರ ಮನೇಲಿ ಒಂದು ಏನೋ ಹೇಳೋದು, ಸುಮ್ಮನೆ ಆಮೇಲೆ ಪ್ರಾಬ್ಲಮ್. ಅಲ್ಲ ಸರಿ, ನಾನು ಅವ್ರಿಗೆ ಏನಂತ ಹೇಳ್ಬೇಕು? ನನ್ಗೆ ನೀವ್ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ನನ್ಗೆ. ಮನು ಮನು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಸರಿ ಮನು, ಸರಿ. ಯಾರ ಮಗ ನೀವು? ಎಲ್ಲಿ, ಯಾವ ಊರವರು ನೀವು? KR ಪೇಟೆ ಅಂತ ಇದ್ದೀರಾ? ಹೌದು. ಯಾರು? ನಮಗೂ ನಿಮ್ಗೂ ಹೆಂಗ್ ಲಿಂಕು? ಅಂದರೆ ನನ್ನ ಫ್ರೆಂಡಿಗೆ ನೀವು ಫ್ರೆಂಡು, ಅವ್ರಿಗೆಲ್ಲ ಲೋನ್ ಕೊಡಿಸಿದ್ರಂತೆ, ಗೋಲ್ಡ್ ಲೋನು. ಹೌದಾ? ಹ್ಞೂ. ಯಾರು ಅವರು? ಶಂಕರ್ ಅಂದ್ಬಿಟ್ಟು ಅವರು. ಶಂಕರ್? ಹ್ಞೂ. ಸುಮಾರು ಜನ ಶಂಕರ್ ಅವರೇ. ಈಗ ಏನ್ ನಿಮ್ಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಹ್ಞೂ. ಆ ಹುಡ್ಗಿ ಬೇಡ ಅಂತನಾ? ಅಂದರೆ ನಾನು ಹೆಂಗೆ ಹೇಳೋದು ಅಂತ ಅರ್ಥ ಆಯ್ತಾ ಇಲ್ಲ. ಹೇಳಿ, ಓಪನ್ ಆಗಿ ಹೇಳ್ಬಿಡಿ. ಅದೇನ್ ಓಪನ್ ಆಗಿ ಹೇಳಿದ್ರೆ, ಈಗ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅದಕ್ಕೇನಾದ್ರು ಒಂದು ರೆಮಿಡಿ ಹೇಳೋಣ, ನಮ್ಮ ಕೈಲಾಗಿತ್ತು. ಬಟ್ ಹೇಳ್ಕೋಬೋದು. ಏನಂತಂದರೆ ನೋಡಿ, ಸುಮ್ಮನೆ ಬೇರೆ ಬೇರೆ ಕಡೆ ಎಲ್ಲ ವಿಚಾರಗಳು ಹೋಗಿ ಸುಮ್ಮನೆ ಒಂದಕ್ಕೆ ಹನ್ನೊಂದು ಇಲ್ಲ, ಏನಾಗಲ್ಲ. ಏನ್ ಹೇಳ್ಬಿಡಿ. ಅದೇನು ಓಪನ್ ಆಗಿ ಹೇಳಿ ನಮ್ಮ ಕೈಲಿ. ಹೂ ಅಂದ್ರೆ ರೆಮಿಡಿ ಏನ್ ಹೇಳ್ಬೇಕು ಹೇಳ್ತೀನಿ. ಯಾರ ಕೈಲೂ ಅದು ಅದೇನೋ ಅಂತಾರಲ್ಲ, ಮನ್ಸನ್ ಕಾಯಿಲೆಗೆ ಮದ್ದಿಲ್ಲ ಅಂತ. ಹಾ, ಸರಿ. ಹಂಗೇನೋ ಒಂದು ಬಿಡಿ, ನನ್ನ ಲೈಫು ಹೆಂಗೋ ಹಾಳಾಗೋಲಿ. ಬಟ್ ನನಗೆ ಏನಂತಂದರೆ ಆ ಹುಡುಗಿ ಲೈಫನ್ನು ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ. ನಾನು ಅವತ್ತೇನೆ ಅಂತಂದರೆ 2ನೇ ಸಲ ನಾವು ಮನೆ ನೋಡೋಕೆ ಹೋಗಿದ್ವಲ್ಲ, ಅವತ್ತೇ ಅವಳನ್ನ ಮಾಡಿ ಮೇಲೆ ಕರೆದ್ಬಿಟ್ಟು ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಸರಿ. ಅವಳು ಆ ಥರ ಇದ್ದರೆ ಏನೇ ಇದ್ದರೂ ನನಗೆ ಓಪನಾಗಿ ಮಾತಾಡಿ ಹಂಗೇನಿಲ್ಲ ಅಂತ ಅವಳು ಪಾಪ ಹೇಳವಳೆ. ಅವಳು ಬೋಲ್ಡ್ ಆಗಿದ್ದಾಳೆ. ಓಕೆ. ನೀವೊಬ್ಬರು ಈಗ ಮಾತಾಡ್ಬಿಟ್ರೆ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ಸರಿ, ಏನು ವಿಚಾರ ಮಾತಾಡ್ಬೇಕು ಅವ್ರ ಹತ್ರ? ನೀವು ಮಾತಾಡ್ತೀರಾ ಅಂತ ಪ್ರಾಮಿಸ್ ಮಾಡಿದ್ರೆ ನಾನು ಮಾತಾಡ್ತೀನಿ, ಹೇಳ್ತೀನಿ. ಸರಿ, ಏನು ಮಾತಾಡ್ಬೇಕು ಹೇಳಿ, ಹೇಳ್ತೀನಿ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ನೀವು ಯಾರು ಅಂತಲೂ ನಾನು ಅವಳಿಗೆ ಹೇಳೋದು ಇಲ್ಲ. ಏನು ನಾನು ನಿಮ್ಮ ಬಗ್ಗೆ ವಿಚಾರನೂ ಏನೂ ಇದು ಮಾಡೋದಿಲ್ಲ. ಸರಿ. ಜಸ್ಟ್ ಇದು ಮಾತಿಗೆ ಅಂತ ಅಂದ್ಕೊಂಡು ನನಗೊಂದು ಹೆಲ್ಪ್ ಮಾಡಿಕೊಡಿ. ಯಾಕಂದರೆ ನಾನು ಎಲ್ಲ ಕಡೆ ಇದನ್ನು ಹೇಳೋಕ್ಕಾಗಲ್ಲ. ಇದು ಕತ್ತು ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ನಾನು ಈಗ ಮಾತಾಡಲೇಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ. ಸರಿ. ಅದಕ್ಕೇ ಈಗ ಫಸ್ಟ್ ಮಾತಾಡ್ಬಿಡಿ ಅವಳ ಹತ್ರ, ಆಮೇಲೆ ನಾನು ನಿಮ್ಮ ಹತ್ರ ಡೀಟೇಲಾಗಿ ಹೇಳ್ತೀನಿ ಏನು ಅಂತ. ನನಗೆ ಗೊತ್ತಿಲ್ಲದೆ ಏನು ಮಾತಾಡಲಿ ಬ್ರದರ್? ನನಗೆ ಮ್ಯಾಟ್ರ್ ಏನು ಅಂತ ಗೊತ್ತಿಲ್ಲದೆ ನಾನು ಏನು ಮಾತಾಡಲಿ? ಅಂದರೆ ಹೇಳಿದ್ಮೇಲೆ ನೀವು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನನಗೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕೇ ಏನಪ್ಪ ಅರ್ಥನೇ ಆಗ್ತಾ ಇಲ್ಲ ನನಗೆ. ಆ ಹುಡುಗಿ ಯಾರು? ನಾನು ಇವಾಗ ಏನು ಮಾತಾಡ್ಬೇಕು ನನಗೆ? ಅವ್ರಿಗೆ ಅಂದರೆ ಇದು ಬೇಡ ಅಂತ ಅಷ್ಟೇ. ನಿಮ್ಗೆ ಅವ್ರಿಗೂ ನಿಮ್ಗೂ ಇದು ಬೇಡ ಅಂತ ಅಷ್ಟೇ ತಾನೇ? ಹೌದು. ಬಟ್ ರೀಸನ್ ಕೇಳ್ತಾರಲ್ಲ ಅವರು. ರೀಸನ್. ಓಕೆ.
ಆ ರೀಸನ್ ಕೇಳಿದಾಗ ಹ್ಮ್ ನಾನು ನೀವು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಷ್ಟೇ. ಯಪ್ಪ ಕೋರ್ಟ್ಗೆ ಹೋಗ್ಬಾರ್ದು ನಾವು ಹಂಗಾದ್ರೆ. ಕೋರ್ಟ್ಗೆ ಹೋಗೋದು ಬೇಡ. ಅಲ್ಲ ನಮ್ಮನೆಯವರು ನಾವು ಕೋರ್ಟ್ಗೆ ಹೋಗೋದು ಬೇಡ, ಹಂಗೆ ಡೈವರ್ಸ್ ತಗೊಂಬಿಡೋಣ ಅಂತ. ನಿಮ್ಮ ವಿಚಾರ ನಾನು ಎಲ್ಲೂ ಬಾಯ್ ಬಿಡಲ್ಲ. ಬೇಡ ಬೇಡ ಬೇಡ, ನಾನು ಅಷ್ಟೊಂದು ಒಳ್ಳೆಯವನು ಅಲ್ವೇ ಅಲ್ಲ ನಾನು. ಎಷ್ಟು ಮಾತು ಕೇಳಿ ಅಷ್ಟೇ, ಇನ್ನೇನಿಲ್ಲ. ಬೇಡಿ 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 ಬೇಡಿ, ನಾನು ಅಷ್ಟೊಂದು ಒಳ್ಳೆಯವನಲ್ಲ. ಬೇರೆ ಯಾರನ್ನ ನೋಡಿ, ಯಾರು ಫ್ರೀ ಆಗಿದ್ರೆ ಅವ್ರ ಜೊತೆ. ಫ್ರೀ ಆಗಿದ್ರೆ ಅಂದರೆ ಯಾರು ಬೇರೆಯವ್ರು ಫ್ರೀ ಆಗಿದ್ರೆ ನೋಡಿ ಅವ್ರ ಜೊತೆ. ನಾನು ಅಷ್ಟೊಂದು ಒಳ್ಳೆಯವನಲ್ಲ. ಅಲ್ಲ, ಮಾತು ಕೇಳೋಕ್ಕೇನು ಈಗ ಬೇಡಿ 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 ಬೇಡಿ, ಸಾರಿ. ಎಷ್ಟು ಭಯ. ಮತ್ತೆ ಮಾಡ ಬನ್ನಿ. The number you have dialed is currently busy. Please try later. ಫೋನ್ ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ಗೌರಮ್ಮ. ಹಾ ಹೇಳಿ. ಗೌರಮ್ಮ, ನಿನ್ನ ಗಂಡ ಯಾರಮ್ಮ? ಬಸವರಾಜ್. ಬಸವರಾಜು. ಓಕೆ, ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹಾ ಹೇಳಿ ಸರ್. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಅಭಿಜಿತ್. ಓಕೆ, ನಿಮ್ಮ ಅಭಿಜಿತ್ಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಹಂಗೆ ಇರಿ ಸರ್. The person you are speaking with has put your call on hold. Please Check. stay on the line. ಅಭಿ ಹೇಳು. ಯಾರ ಜೊತೆ ಮಾತಾಡ್ತಿದ್ದೆ? ಬಿಸಿ ಬತ್ತಿತ್ತಲ್ಲ. ಯಾರೋ ಮಾಡಿದ್ರು, ಅದು ಯಾರೋ ಅವ್ರ ಹುಡುಗಿಗೆ ಅದೇನೋ ಕಾಯಿಲೆ ಬಂದ್ಬಿಟ್ಟದಂತ ಹೇಳ್ಬೇಕಂತ. ಹೌದಾ? ಇಲ್ಲ, ನಾನು ಅಷ್ಟೊಂದು ಒಳ್ಳೆಯವನಲ್ಲ, ಅಷ್ಟೊಂದು ಪುರ್ಸೊತ್ತಾಗಿಲ್ಲ ನಾನು. ಅಲ್ಲ ಇವರೇ, ಅಷ್ಟೊಂದು ಒಳ್ಳೆಯವನಲ್ಲ ಅಂದರೆ ಇನ್ನೆಷ್ಟು ನೀವು ಕೆಟ್ಟವರು, ಅದನ್ನಾದರೂ ಹೇಳ್ಬೇಕು ಅಲ್ವಾ? ಹಲೋ, ಅಲ್ಲ, ನೀವು ಹಿಂಗೆ ಮಾಡಿಬಿಟ್ರೆ ನಮಗೆ ನಡ್ನೀರ್ನಲ್ಲಿ ಕೈ ಬಿಟ್ರೆ ಹೆಂಗೆ ನೀವು? ಹೋಗಿಯಪ್ಪ, ಯಾಕೆ ಹಿಂಗೆ ಮಾಡ್ತೀರಾ ನೀವು? ನಿಮ್ಮ ಗೌರಿ ಅವರೇ ನಿಮ್ಮ ನಂಬರ್ ಕೊಟ್ಟು ನಿಮ್ಗೆ ಒಂದ್ಸಲ ಕಾಗೆ ಆರ್ಸೆ ಅಂತ ನಂಬರ್ ಕಳಿಸಿದ್ರು. ಹಾ ಹಾ ಹಾ, ಅದಕ್ಕೆ ನಾವು ಕಾಲ್ ಮಾಡಿದ್ದೀಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗೌರಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಊಟ ಮಾಡಿದ್ರು ಸರ್? ಊಟ ಆಯಿತು, ನಿಮ್ದಾಯ್ತಾ? ಹಾ ಆಯ್ತು ಸರ್, ನಮ್ದು. ಓಕೆಮ್ಮ, ಥ್ಯಾಂಕ್ ಯು, ಬಾಯ್. ಸರ್ ಬ್ಯಾಂಗ್ಳೂರ್ ಬಂದಾಗ ಬನ್ನಿ ಸರ್, ಮನೆಗೆ ಬನ್ನಿ. ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.